ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ ಹಿನ್ನೆಲೆ ಇಂದು ಕೂಡ ಪಾರ್ಶ್ವನಾಥರಿಗೆ ವಿಶೇಷ ಪೂಜೆ ಹಾಗೂ ಅರ್ಘ್ಯ ಸಮರ್ಪಣೆ ಮಾಡಲಾಯಿತು. ರಾಷ್ಟ್ರಸಂತ ಗುಣಧರನಂದಿ ಮಹಾರಾಜ ದಿವ್ಯ ಸಾನ್ನಿಧ್ಯದಲ್ಲಿ ಇಂದ್ರಾಣಿ ಅವರಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು. ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ಜಿನೇಂದ್ರನ ನಾಮಸ್ಮರಣೆ ಮಾಡುವ ಮೂಲಕ ಭಕ್ತಿಯ ಕೃಪೆಗೆ ಮಹಿಳೆಯರು ಪಾತ್ರರಾದರು. ಮತ್ತೊಂದೆಡೆ ನವಗ್ರಹ ತೀರ್ಥ ಕ್ಷೇತ್ರಕ್ಕೆ ಅಮೆರಿಕದಿಂದ ಭಕ್ತರು ಆಗಮಿಸಿದರು. ಇದೇ ವೇಳೆ ಸರ್ವಧರ್ಮ ಸಮ್ಮೇಳನ ಮಾನವ ಕುಲಂ ತಾನುಂದೆ ವಲಂ ಎಂಬ ಸಂದೇಶವನ್ನು ಸಾರಲಾಯಿತು. ಇದೇ ವೇಳೆ ವಿವಿಧ ಸಂಸ್ಥಾನ ಮಠದ ಮಠಾಧೀಶರು ಹಾಗೆ ಮುಸ್ಲಿಂ ಧರ್ಮಗುರುಗಳು ಭಾಗಿಯಾಗಿ ಗುಣಧರನಂದಿ ಮಹಾರಾಜರ ಕಾರ್ಯವೈಖರಿಯನ್ನು ಕೊಂಡಾಡಿದರು. ನವಗ್ರಹ ತೀರ್ಥದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಸಣ್ಣದಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಸುಮೇರು ಪರ್ವತ, ನಾವು ಇಲ್ಲೇ ಪಕ್ಕದ ಪಾಲಿಕೊಪ್ಪದಲ್ಲಿ ಹುಟ್ಟಿ ಲಕ್ಷ್ಮೇಶ್ವರ ಪಕ್ಕದಲ್ಲಿ ಇರ್ತಕ್ಕಂಥ ಮಂದಿರ ಕ್ಷೇತ್ರದ ಪಟ್ಟಾಧ್ಯಕ್ಷರಾಗಿ ಇವತ್ತಿನ ದಿವಸ ಇಲ್ಲಿ ಎಷ್ಟೋ ಸತಿ ನಾವು ತಿರುಗಾಡ್ತಿದ್ವಿ. ಇದೇ ಗ್ರಾಮದಲ್ಲಿ 3 ವರ್ಷ ನಾವು ಅಧ್ಯಯನವನ್ನು ಕೂಡ ಮಾಡಿದ್ವಿ. ಇವತ್ತು ಗುಣಧರನಂದಿ ಮಹಾರಾಜರು ಈ ಸ್ಥಾನವನ್ನ, ಈ ಕ್ಷೇತ್ರವನ್ನ ನಿರ್ಮಾಣ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಕೂಡ ಅವರ ಜೊತೆಯಾಗಿ ಕಾರ್ಯದಲ್ಲಿ ನಾವು ಅನೇಕ ವಿಧಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಜೈನ ಮಹಾಮುನಿಗಳಾದ್ರೂ ಕೂಡ ಅವರಲ್ಲಿರ್ತಕ್ಕಂಥ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ, ನಮ್ಮ ಧರ್ಮದಲ್ಲಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ, ಇನ್ನೊಬ್ಬರಲ್ಲಿರ್ತಕ್ಕಂಥ ಸ್ನೇಹ, ಇವೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಬರಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸುವುದಂತಂದ್ರೆ ಸಣ್ಣದಾಗಿರ್ತಕ್ಕಂಥ ತಲೆಯಲ್ಲ. ಅವರ ಒಂದು ತಲೆ ಅಂತಂದ್ರೆ ಒಂದು ಕಂಪ್ಯೂಟರ್ ಇದ್ದಂಗ. ಗುಣಧರನಂದಿ ಮಹಾರಾಜ ಅಂದ್ರ ಒಂದು ಕಂಪ್ಯೂಟರ್ ಇದ್ದಂಗ. ಎಲ್ಲಾ ಕಡೆನೂ ಅವರು ಕೈಯಾಡ್ತಾರ. ಅಲ್ಲಿ ಏನ್ ನಡೆದೈತಿ, ಇಲ್ಲೇನ್ ನಡೆದೈತಿ, ಪೂಜಾ ವ್ಯವಸ್ಥೆ ಏನು, ಬಂದಿರ್ತಕ್ಕಂಥವರಿಗೆ ಊಟೋಪಚಾರ, ಆದರ ಆತಿಥ್ಯ, ಅತಿಥಿಗಳಿಗೆ ಸನ್ಮಾನ, ಇವೆಲ್ಲವನ್ನು ಕೂಡ ನೋಡಿಕೊಳ್ಳಬೇಕಾದ್ರೆ ಅವರ ಒಂದು ಹೃದಯ ವೈಶಾಲ್ಯತೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಅಂದು ನೋಡಿರ್ತಕ್ಕಂಥ ಸುಮಾರು 2003ನೇ ಇಸ್ವಿಯಿಂದಲೂ ಕೂಡ ಶ್ರೀಗಳ ಜೊತೆಯಲ್ಲಿ ನಮ್ಮ ಸಂಬಂಧ. ಈ ಕ್ಷೇತ್ರ ನಿರ್ಮಾಣ ಆಗತಕ್ಕಂಥ ಸಂದರ್ಭದಲ್ಲಿ ಆವಾಗಲೂ ಕೂಡ ನಾವು ಇಲ್ಲಿದ್ವಿ. ಸಣ್ಣದಾದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಇವತ್ತು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನ ಈಗಾಗಲೇ ನಮ್ಮ ಪೂಜ್ಯರು ಹೇಳಿದ್ರು. ಉತ್ತರ ಭಾರತದಲ್ಲಿ ಕುಂಭಮೇಳ ನಡೆದ್ರೆ ದಕ್ಷಿಣ ಭಾರತದಲ್ಲಿ ಈ ಧರ್ಮ ಪರಿಷತ್ತನ್ನ ನೋಡಿದ್ರೆ ಇವತ್ತು ಗುಣಧರನಂದಿ ಮಹಾರಾಜರು ರಾಷ್ಟ್ರ ಸಂತರಲ್ಲಿ ಒಬ್ಬ ಮಹಾಂತರಾಗಿ ಬೆಳೆಯತಕ್ಕಂಥದ್ದು ಅವರ ಹೃದಯ ವೈಶಾಲ್ಯತೆಯನ್ನ ಎಲ್ಲ ಧರ್ಮ